ಓಂ ಶಾಂತಿ. ಇವತ್ತು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ಹ್ಮ್ ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗಿನ ಶಾಂತಿ ಅದು ನಿಜವಾಗಿಯೂ ಇಡೀ ಜಗತ್ತನ್ನೇ ಶಕ್ತಿ ಹೊಂದಿದೆಯಾ? ಇದು ಕೇವಲ ಒಂದು ಸುಂದರ ಕಲ್ಪನೆನಾ ಅಥವಾ ಇದರಲ್ಲಿ ಏನಾದ್ರೂ ವಾಸ್ತವ ಇದೆಯಾ? ಇದು ಇದು ಬಹಳ ಆಳವಾದ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕೋಕೆ ನಮ್ಮತ್ರ ಒಂದು ಆಧಾರ ಇದೆ. ಅದೇನೆಂದ್ರೆ, ಈ ಬ್ರಹ್ಮಕುಮಾರಿ ಸಂಸ್ಥೆಯ 7 ದಿನಗಳ ಕೋರ್ಸ್ ಇದೆಯಲ್ಲ, ಓ ಸರಿ. ಅದರ ಕೊನೆಯ ಪಾಠದ ಕೆಲವು ಟಿಪ್ಪಣಿಗಳು. ಇದು ಈ ಪ್ರಶ್ನೆಗೆ ಬರೀ ಹೌದು ಅಂತ ಹೇಳುವುದಿಲ್ಲ, ಬಹುಶಃ ಇದೊಂದೇ ನಿಜವಾದ ದಾರಿ ಅಂತಾನೂ ವಾದ ಮಾಡುತ್ತೆ. ಹಾಗಿದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ. ಈ ಬೋಧನೆಗಳಲ್ಲಿರೋ ಮುಖ್ಯ ವಾದಗಳನ್ನ ಒಂದೊಂದಾಗಿ ನೋಡೋಣ. ಅಂದ್ರೆ, ಈ ಆಧ್ಯಾತ್ಮಿಕ ಚಳುವಳಿ ತನ್ನನ್ನ ಹೇಗೆ ನೋಡ್ಕೊಳ್ಳುತ್ತೆ, ಹೌದು, ಅದರ ಮೂಲ ನಂಬಿಕೆಗಳೇನು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಗತ್ತಿನ ಭವಿಷ್ಯದ ಬಗ್ಗೆ ಅದು ಯಾವ ಚಿತ್ರಣ ಕೊಡುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದು ಕೇವಲ ಒಂದು ಸಿದ್ಧಾಂತದ ಚರ್ಚೆ ಅಲ್ಲ. ಇದು ಜ್ಞಾನವನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋ ಒಂದು ಪ್ರಯಾಣದ ಬಗ್ಗೆ ಮಾತಾಡುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯಾವುದೇ ವಿಷಯದ ಮೂಲದಿಂದ ಶುರು ಮಾಡೋದು ಒಳ್ಳೇದಲ್ವಾ? ಹೌದು, ಇದೆಲ್ಲ ಶುರುವಾಗಿದ್ದು 1936ರಲ್ಲಿ. ಈಗ ಪಾಕಿಸ್ತಾನದಲ್ಲಿರೋ ಸಿಂಧ್ ಪ್ರಾಂತ್ಯದಲ್ಲಿ. ಅಲ್ಲಿ ದಾದಾ ಲೇಖರಾಜ್ ಅಂತ ಒಬ್ಬ ಸಾಮಾನ್ಯ ವ್ಯಾಪಾರಿ ಇದ್ರು. ಅವರ ದೇಹದಲ್ಲಿ ಪರಮಾತ್ಮ ಶಿವನೇ ಪ್ರವೇಶಿಸಿದ ಅನ್ನೋದವರ ನಂಬಿಕೆ, ಅಡಿಪಾಯ. ಇದೇ ದಾದಾ ಲೇಖರಾಜ್ ಆಮೇಲೆ ಬ್ರಹ್ಮಬಾಬಾ ಅಂತ ಫೇಮಸ್ ಆದ್ರು. ಓಕೆ, ಇಲ್ಲಿ ಒಂದು ವಿಷಯ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಈ ಪಾಠದಲ್ಲಿ ಅವರು ತಮ್ಮ ಆರಂಭದ ದಿನಗಳ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಅಂದ್ರೆ, ಆಗ ಅವರತ್ರ ಹಣ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ದೊಡ್ಡ ಸಂಘಟನೆ ಇರ್ಲಿಲ್ಲ, ಪ್ರಚಾರಕ್ಕೆ ಪತ್ರಿಕೆ, ಟಿವಿ ಅದೆಲ್ಲ ಇರ್ಲೇ ಇಲ್ಲ. ಹಾಗಿದ್ರೆ ಇಷ್ಟು ದೊಡ್ಡ ಚಳುವಳಿ ಬೆಳೆದಿದ್ದು ಹೇಗೆ? ಈ ಪಾಠದ ಪ್ರಕಾರ ಅದಕ್ಕೆ ಕಾರಣ ಒಂದೇ: ದೈವಿಕ ಅನುಭವ. ಕರೆಕ್ಟ್. ಆ ಅನುಭವ ಮತ್ತು ಅದರಿಂದ ಸಿಕ್ಕ ಜ್ಞಾನ. ಈ ಪಾಯಿಂಟ್ ಯಾಕೆ ಮುಖ್ಯ ಅಂದ್ರೆ, ಯಾಕೆ? ಈ ಚಳುವಳಿಯ ಅಡಿಪಾಯ ಭೌತಿಕ ಸಂಪನ್ಮೂಲ ಅಲ್ಲ, ಬದಲಾಗಿ ಶುದ್ಧ ಆಧ್ಯಾತ್ಮಿಕ ಅನುಭವ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅವರು ತಮ್ಮನ್ನ ಒಂದು ಸಾಂಪ್ರದಾಯಿಕ ಧರ್ಮ ಅಂತನೂ ಹೇಳಲ್ಲ. ಹೌದು, ಪಂಥ ಅಂತನೂ ಹೇಳಲ್ಲ. ಇದೇ ನನಗ ಆಶ್ಚರ್ಯ ಆಗಿದ್ದು. ಹೌದೌದು. ಅವರು ಬಳಸೋ ಪದ ಈಶ್ವರ್ಯ ವಿಶ್ವವಿದ್ಯಾಲಯ ಅಥವಾ ಗಾಡ್ಲಿ ಯೂನಿವರ್ಸಿಟಿ. ಎಕ್ಸಾಕ್ಟ್ಲಿ. ಇದು ಸುಮ್ನೆ ಒಂದು ಪದ ಬದಲಾವಣೆ ಅಲ್ಲ ಅಲ್ವಾ? ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಧರ್ಮ ಅಂದ ತಕ್ಷಣ ನಂಬಿಕೆ, ಆಚರಣೆಗಳು ನೆನಪಾಗುತ್ತೆ. ಆದ್ರೆ ವಿಶ್ವವಿದ್ಯಾಲಯ ಅಂದಾಗ ಜ್ಞಾನ, ಕಲಿಕೆ, ಹೌದು, ಸಂಶೋಧನೆ, ಅನುಭವ, ಈ ತರದ ಭಾವನೆ ಬರುತ್ತೆ. ಸರಿಯಾಗಿ ಹೇಳಿದ್ರಿ. ಈ ವಿಶ್ವವಿದ್ಯಾಲಯ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಅವರ ಇಡೀ ಸಿಸ್ಟಮ್ ಅನ್ನ ವಿವರಿಸುತ್ತೆ. ಇಲ್ಲಿ ಆತ್ಮನೇ ವಿದ್ಯಾರ್ಥಿ, ಓಕೆ, ಪರಮಾತ್ಮನೇ ಶಿಕ್ಷಕ, ಮತ್ತು ನಮ್ಮ ಜೀವನ ಇದೆಯಲ್ಲ, ಅದೇ ಒಂದು ಲ್ಯಾಬೊರೇಟರಿ. ವಾವ್! ಅಂದ್ರೆ ಇಲ್ಲಿ ಕೇವಲ ನಂಬುವುದಕ್ಕಿಂತ ಅದನ್ನ ಅಳವಡಿಸ್ಕೊಂಡು ಅದರ ರಿಸಲ್ಟ್ ಅನ್ನ ಸ್ವತಃ ಅನುಭವಿಸೋದಕ್ಕೆ ಹೆಚ್ಚು ಮಹತ್ವ. ಹೌದು. ಸರಿ, ಇದು ಒಂದು ವಿಶ್ವವಿದ್ಯಾಲಯ. ದೇವರು ಶಿಕ್ಷಕ ಅಂದಮೇಲೆ ಮುಂದಿನ ಪ್ರಶ್ನೆ ಬರುತ್ತೆ, ಇದಕ್ಕೆ ಸಾಕ್ಷಿ ಏನೋ? ಈ ಜ್ಞಾನ ದೇವರಿಂದಲೇ ಬಂದಿದ್ದು ಅಂತ ಹೇಗೊಪ್ಕೊಳ್ಳೋದು? ಹೌದು, ಈ ಪ್ರಶ್ನೆಗೆ ಅವರು ನೇರವಾಗಿ ಉತ್ತರ ಕೊಡೋಕೆ ಪ್ರಯತ್ನಿಸ್ತಾರೆ. ಅವರು ಪವಾಡಗಳ ಬಗ್ಗೆ ಎಲ್ಲೂ ಮಾತಾಡಲ್ಲ. ಬದಲಿಗೆ ಒಂದು 4 ಹಂತದ ಪರೀಕ್ಷೆಯನ್ನ ಮುಂದಿಡ್ತಾರೆ. 4 ಹಂತದ ಪರೀಕ್ಷೆ? ಅದೇನು? ಮೊದಲನೇದು ಮೌಖಿಕತೆ. ಅಂದ್ರೆ, ಈ ಜ್ಞಾನ ಒರಿಜಿನಲ್. ಇದು ಜಗತ್ನಲ್ಲಿರೋ ಬೇರೆ ಯಾವುದೇ ಧರ್ಮಗ್ರಂಥದ ಕಾಪಿ ಅಲ್ಲ. ಓಕೆ. ಎರಡನೇದು ತಾರ್ಕಿಕತೆ. ಅಂದ್ರೆ, ಆತ್ಮ, ಪರಮಾತ್ಮ, ಕರ್ಮ ಸಿದ್ಧಾಂತ, ಈ ಥರದ ಕಾಂಪ್ಲೆಕ್ಸ್ ವಿಷಯಗಳಿಗೆ ಇದು ಒಂದು ಲಾಜಿಕಲ್ ವಿವರಣೆ ಕೊಡುತ್ತೆ. ಮೂರನೇದು ಪರಿವರ್ತನೆ. ಇದ್ರ ಉದ್ದೇಶ ಭಯ ಹುಟ್ಸೋದಲ್ಲ, ಬದಲಿಗೆ ಕೇಳುಗರಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರೋದು. ಸರಿ. ಮತ್ತು ನಾಲ್ಕನೇದು? ಇದು ಸ್ವಲ್ಪ ಫಿಲಾಸಫಿಕಲ್ ಆಗಿದೆ. ಸೃಷ್ಟಿಯನ್ನೋ ಈ ನಾಟಕದ ಬಗ್ಗೆ ಪೂರ್ತಿ ಜ್ಞಾನ ಕೊಡೋಕೆ ಯಾರಿಗೆ ಸಾಧ್ಯ? ಯಾರಿಗೆ? ಯಾರು ಈ ನಾಟಕದ ಭಾಗವಾಗಿಲ್ಲವೋ, ಯಾರು ಅದರಿಂದ ಹೊರಗಿದ್ದಾರೋ ಅವರಿಗೆ ಮಾತ್ರ. ಅಂದ್ರೆ ಸೃಷ್ಟಿಕರ್ತ. ಇದು ಅವರ ವಾದದ ತಿರುಳು. ಹೌದು, ಈ ತಾತ್ವಿಕ ಅಡಿಪಾಯ ಕೇಳೋಕೆ ಬಲವಾಗಿದೆ. ಆದ್ರೆ ಯಾವುದೇ ಸಿದ್ಧಾಂತದ ನಿಜವಾದ ಪರೀಕ್ಷೆ ಇರೋದು ಅದರ ಆಚರಣೆಯಲ್ಲಿ. ಈ ಜ್ಞಾನವನ್ನ ದಿನನಿತ್ಯದ ಜೀವನಕ್ಕೆ ತರೋದು ಹೇಗೆ? ಇಲ್ಲೇ ರಾಜಯೋಗ ಅನ್ನೋ ಅಭ್ಯಾಸದ ಪ್ರಸ್ತಾಪ ಬರುತ್ತೆ. ರಾಜಯೋಗ, ಇದರ ಅಂತಿಮ ಗುರಿ ಏನು? ಈ ಪಾಠದಲ್ಲಿ ಅವರು ಒಂದು ದೊಡ್ಡ ಗುರಿ ಬಗ್ಗೆ ಮಾತಾಡ್ತಾರೆ. ಅದನ್ನ 8 ಗಂಟೆಗಳ ಸ್ಥಿತಿ ಅಂತ, ಅಥವಾ ನಿರಂತರ ಆತ್ಮಪ್ರಜ್ಞೆಯ ಸ್ಥಿತಿ ಅಂತ ಕರೀತಾರೆ. ಇದನ್ನ ಮೊದಲ ಬಾರಿ ಕೇಳಿದಾಗ ಅಕ್ಷರಶಃ 8 ಗಂಟೆ ಕಣ್ಣು ಮುಚ್ಚು ಕೂರ್ಬೇಕಾ ಅಂತ ಅನ್ಸಿತ್ತು ನನಗೆ. ಇಲ್ಲ, ಖಂಡಿತ ಹಾಗಲ್ಲ. ಅದು ಸಾಮಾನ್ಯವಾದ ತಪ್ಪು ತಿಳುವಳಿಕೆ.
ಅದರ ಅರ್ಥ ಅದಕ್ಕಿಂತ ಬಹಳ ಆಳವಾಗಿದೆ. ಹಾಗಿದ್ರೆ ಏನದು? ಅಂದ್ರೆ ನಾವಿವಾಗ ಎಚ್ಚರವಾಗಿರೋಷ್ಟು ಹೊತ್ತು ದಿನದಲ್ಲಿ ಸುಮಾರು 8 ಗಂಟೆಗಳ ಕಾಲ ಆಫೀಸ್ ಕೆಲಸ ಮಾಡ್ತಾ, ಮನೆಗೆಲ್ಸ ಮಾಡ್ತಾ, ಜನರ ಜೊತೆ ಮಾತಾಡ್ತಾ ಇರುವಾಗಲೂ ನಾನು ಈ ದೇಹ ಅಲ್ಲ, ನಾನು ಒಂದು ಶಾಂತ ಶಕ್ತಿಯುತ ಆತ್ಮ ಅನ್ನೋ ಅರಿವು ಇದೆಯಲ್ಲ. ಆ ಅರಿವು ನಿರಂತರವಾಗಿ ಇರಬೇಕು. ಹೌದು, ಆ ಅರಿವನ್ನು ಇಟ್ಕೊಳ್ಳೋದು. ಹಾಗಿದ್ರೆ ಇದು ಧ್ಯಾನವನ್ನ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡುವ ಕ್ರಿಯೆಯಿಂದ ಒಂದು ಜೀವನ ಶೈಲಿಗೆ ಪರಿವರ್ತಿಸೋ ಪ್ರಯತ್ನ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ಸಾಧ್ಯ? ಒತ್ತಡದ ಕೆಲಸದ ಮಧ್ಯೆ ಈ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದು ಹೇಗೆ? ಖಂಡಿತ ಇದು ಒಂದೇ ದಿನದಲ್ಲಿ ಆಗಲ್ಲ ಅಂತ ಅವರೇ ಹೇಳ್ತಾರೆ. ಇದೊಂದು ಪ್ರಯಾಣ. ಇದರ ಮೊದಲ ಹೆಜ್ಜೆ ಅಮೃತವೇಲ, ಅಂದ್ರೆ ಬೆಳಗಿನ ಜಾವದ ಧ್ಯಾನ. ದಿನದ ಆರಂಭದಲ್ಲಿ ಕೆಲವು ನಿಮಿಷ ಶಾಂತವಾಗಿ ಕೂತು ತನ್ನ ಮೂಲ ಸ್ವರೂಪದ ಬಗ್ಗೆ ಚಿಂತನೆ ಮಾಡಿ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದು. ಓಕೆ. ಈ ಬೆಳಗಿನ ಅಭ್ಯಾಸವೇ ದಿನವಿಡೀ ಆ ಪ್ರಜ್ಞೆಯನ್ನು ಹಿಡಿದಿಡೋಕೆ ಬೇಕಾದ ಶಕ್ತಿನ ಕೊಡುತ್ತೆ. ಆಮೇಲೆ ಪ್ರತಿ ಗಂಟೆಗೊಮ್ಮೆ 1 ನಿಮಿಷದ ಬ್ರೇಕ್. 1 ನಿಮಿಷ? ಹೌದು, 1 ನಿಮಿಷದ ಬ್ರೇಕ್ ತಗೊಂಡು ಮತ್ತೆ ಆತ್ಮಪ್ರಜ್ಞೆಗೆ ವಾಪಸ್ ಬರೋದು. ಇದನ್ನ ಅವರು ಟ್ರಾಫಿಕ್ ಕಂಟ್ರೋಲ್ ಅಂತ ಕರೀತಾರೆ. ಓ, ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಹೊರಗಿನ ಪ್ರಪಂಚದ ಟ್ರಾಫಿಕ್ ಅಲ್ಲ, ಮನಸ್ಸಿನೊಳಗಿನ ಆಲೋಚನೆಗಳ ಟ್ರಾಫಿಕ್ ಅನ್ನು ನಿಯಂತ್ರಿಸೋದು. ಎಕ್ಸಾಕ್ಟ್ಲಿ. ಈ ಸ್ಥಿತಿಯಲ್ಲಿದ್ದಾಗ ಅನುಭವ ಹೇಗಿರುತ್ತೆ ಅಂದ್ರೆ ಸಮಯದ ವೇಗ ನಿಧಾನವಾದಂತೆ ಅನ್ಸುತ್ತೆ. ಹೊರಗೆ ಎಷ್ಟೇ ಗಲಾಟೆ ಇದ್ರೂ ಮನಸ್ಸು ಒಂದು ಸರೋವರದ ಹಾಗೆ ನಿಶ್ಚಲವಾಗಿರುತ್ತೆ. ಅಂದ್ರೆ ಧ್ಯಾನ ಅನ್ನೋದು ಒತ್ತಡದಿಂದ ಪಾರಾಗೋ ಉಪಾಯ ಅಲ್ಲ, ಅದು ಒತ್ತಡವನ್ನೇ ಸೃಷ್ಟಿಸದಂತೆ ಬದುಕೋ ಕಲೆ ಅನ್ನೋದು ಅವರ ವಾದ. ಹೌದು. ಇದು ಅಧ್ಯಾತ್ಮವನ್ನ ನಮ್ಮ ಆಫೀಸ್ ಕ್ಯಾಬಿನ್ಗೆ, ನಮ್ಮ ಅಡಿಗೆ ಮನೆಗೆ ತರೋ ಪ್ರಯತ್ನದ ಹಾಗೆ ಇದೆ. ಸರಿ, ಇಷ್ಟೆಲ್ಲ ಸಿದ್ಧಾಂತ ಆಚರಣೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಏನಾದ್ರೂ ಮನ್ನಣೆ ಸಿಕ್ಕಿದ್ಯಾ? ಹೌದು, ಮತ್ತು ಈ ವಿಷಯಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಉದಾಹರಣೆಗೆ ವಿಶ್ವಸಂಸ್ಥೆಯ ಈಕೋಸಾಕ್ ಇದೆಯಲ್ಲ, ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಲ್ಲಿ ಅವರಿಗೆ ಜನರಲ್ ಕನ್ಸಲ್ಟೇಟಿವ್ ಸ್ಟೇಟಸ್ ಇದೆ. ಇದು ಯಾವುದೇ NGOಗೆ ಸಿಗಬಹುದಾದ ಅತ್ಯುನ್ನತ ಮಾನ್ಯತೆ. ಓ, ಇದರ ಜೊತೆಗೆ 1992ರಲ್ಲಿ ಅವರಿಗೆ ಯುನೆಸ್ಕೋ ಶಾಂತಿ ಶಿಕ್ಷಣ ಪ್ರಶಸ್ತಿಯೂ ಸಿಕ್ಕಿದೆ ಅಂತ ಇದರಲ್ಲಿ ಉಲ್ಲೇಖವಿದೆ. ಹೌದು, ಈ ಮಾನ್ಯತೆಗಳು ಅವರನ್ನ ಕೇವಲ ಒಂದು ಆಧ್ಯಾತ್ಮಿಕ ಗುಂಪಿನಿಂದ ಜಾಗತಿಕವಾಗಿ ಗುರುತಿಸಲ್ಪಟ್ಟ NGO ಆಗಿ ಪರಿವರ್ತಿಸುತ್ತವೆ. ಇದು ಅವರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತೆ. ಖಂಡಿತ, ಒಂದು ಸಂಸ್ಥೆಯಾಗಿ ಅವರಿಗೆ ಮನ್ನಣೆ ಇದೆ. ಆದ್ರೆ ಈ ತತ್ವಶಾಸ್ತ್ರ ನಿಜವಾಗಿಯೂ ಅಸಾಧಾರಣ ವ್ಯಕ್ತಿಗಳನ್ನ ಸೃಷ್ಟಿಸಿದ್ಯಾ? ಈ ಆದರ್ಶಗಳ ಜೀವಂತ ಉದಾಹರಣೆಗಳಿದಾವಾ? ಇದೆ, ಮತ್ತು ಆ ಕತೆ ಬಹಳ ಸ್ಫೂರ್ತಿದಾಯಕವಾಗಿದೆ. ದಾದಿ ಜಾನಕಿಯವರ ಉಲ್ಲೇಖವಿದೆ. ಅವರನ್ನ ವಿಶ್ವದ ಅತ್ಯಂತ ಸ್ಥಿರ ಮನಸ್ಸಿನ ಮಹಿಳೆ ಅಂತ ಕರೆಯಲಾಗುತ್ತಿತ್ತು. ಹೌದು, ನಾನ್ ಕೇಳಿದ್ದೇನೆ. 104 ವರ್ಷ ಬದುಕಿದ್ರು ಅವರು. ತಮ್ಮ ಜೀವನದ ಕೊನೆಯವರೆಗೂ ಯಾವುದೇ ದೊಡ್ಡ ಔಷಧಿ ಇಲ್ಲದೆ ಮಾನಸಿಕವಾಗಿ ಅತ್ಯಂತ ಸ್ಪಷ್ಟ ಮತ್ತು ಶಿಸ್ತುಬದ್ಧರಾಗಿದ್ರು. ಅವರ ಜೀವನ ಈ ಬೋಧನೆಗಳ ಒಂದು ಪ್ರಾಕ್ಟಿಕಲ್ ರೂಪ ಆಗಿತ್ತು. ಸರಳ ಜೀವನ, ಧ್ಯಾನ, ಸೇವೆ. ಹೌದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಪಾಠ ಅವರ ಅನುಭವವನ್ನ ಇವತ್ತಿನ ವಿಜ್ಞಾನದ ಜೊತೆ ಜೋಡಿಸೋಕೆ ಪ್ರಯತ್ನಿಸುತ್ತೆ. ವಿಜ್ಞಾನದ ಜೊತೆಗಾ? ಹೇಗೆ? ಇಂದು ನರವಿಜ್ಞಾನ ಅಂದ್ರೆ ನ್ಯೂರೋಸೈನ್ಸ್ ಕೂಡ ಇದನ್ನೇ ಹೇಳ್ತಿದೆ. ದೀರ್ಘಕಾಲದ ಧ್ಯಾನ ಮತ್ತು ಆಂತರಿಕ ಶಾಂತಿ ಇದೆಯಲ್ಲ, ಅದು ಮೆದುಳಿನ ರಚನೆಯನ್ನೇ ಬದಲಾಯಿಸಬಹುದು, ಒತ್ತಡವನ್ನ ಕಡಿಮೆ ಮಾಡಬಹುದು ಮತ್ತು ದೀರ್ಘಾಯುಷ್ಯಕ್ಕೆ ಕಾರಣವಾಗಬಹುದು ಅಂತ ಸಂಶೋಧನೆಗಳು ತೋರಿಸ್ತಾ ಇವೆ. ಹಾಗಿದ್ರೆ ದಾದಿ ಜಾನಕಿಯವರ ಜೀವನ ಈ ವೈಜ್ಞಾನಿಕ ಸಿದ್ಧಾಂತಕ್ಕೆ ಒಂದು ಜೀವಂತ ಸಾಕ್ಷಿಯ ಹಾಗೆ. ಹೌದು. ಸರಿ, ಇಲ್ಲಿಂದ ಚರ್ಚೆ ಒಂದು ದೊಡ್ಡ ವಿಷಯಕ್ಕೆ ತಿರುಗುತ್ತೆ. ಈ ಜ್ಞಾನವೇ ಗೀತೆಯ ನಿಜವಾದ ಸಾರ ಅನ್ನೋ ಒಂದು ದೊಡ್ಡ ವಾದವನ್ನ ಅವರು ಮುಂದಿಡ್ತಾರೆ. ಹೌದು, ಇದು ಬಹಳ ದೊಡ್ಡ ಹೇಳಿಕೆ. ಗೀತೆಯ ಯದಾ ಯದಾ ಹಿ ಧರ್ಮಸ್ಯ ಶ್ಲೋಕ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹೌದು. ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗುತ್ತದೆಯೋ ಆಗ ನಾನ್ ಬರ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಬ್ರಹ್ಮಕುಮಾರೀಸ್ ವ್ಯಾಖ್ಯಾನವು ಇದೇ ಆಧಾರದ ಮೇಲೆ ನಿಂತಿದೆ. ಆದರೆ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಏನದು ವ್ಯತ್ಯಾಸ? ಅವರ ನಂಬಿಕೆ ಪ್ರಕಾರ ದೇವರು ತಾಯಿಯ ಗರ್ಭದಿಂದ ಜನ್ಮ ತಾಳುವುದಿಲ್ಲ. ಯಾಕಂದ್ರೆ ಜನ್ಮ ಮರಣದ ಚಕ್ರಕ್ಕೆ ಬರೋನು ಕರ್ಮದ ಬಂಧನಕ್ಕೆ ಒಳಪಟ್ಟಿರ್ತಾನೆ. ಹಾಗಾಗಿ ನಿರಾಕಾರ ಪರಮಾತ್ಮನು ಒಬ್ಬ ಸಾಮಾನ್ಯ ಮನುಷ್ಯನ ದೇಹದಲ್ಲಿ ಅವತರಿಸುತ್ತಾನೆ, ಅಂದ್ರೆ ಪ್ರವೇಶಿಸುತ್ತಾನೆ. ಓಕೆ. ಮತ್ತು ಈ ಘಟನೆ ಒಂದು ಅತ್ಯಂತ ವಿಶೇಷ ಸಮಯದಲ್ಲಿ ನಡೆಯುತ್ತೆ. ಅದನ್ನೇ ಅವರು ಸಂಗಮಯುಗ ಅಂತ ಕರೀತಾರೆ. ಈ ಸಂಗಮಯುಗ ಅನ್ನೋ ಪರಿಕಲ್ಪನೆ ಇದು ಅವರ ಬೋಧನೆಗಳ ಕೇಂದ್ರ ಬಿಂದು ಅಂತ ಅನ್ಸುತ್ತೆ. ಏನಿದು ಸಂಗಮಯುಗ? ಇದನ್ನು ಹೀಗೆ ಅರ್ಥ ಮಾಡ್ಕೋಬಹುದು. ಸಮಯ ಅನ್ನೋದು ಒಂದು ಚಕ್ರ. ಸತ್ಯಯುಗ,
ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈಗ ನಾವು ಕಲಿಯುಗದ ಕೊನೆಯ ಹಂತದಲ್ಲಿದ್ದೇವೆ. ಸತ್ಯಯುಗದ ಆರಂಭ ಮತ್ತು ಕಲಿಯುಗದ ಅಂತ್ಯದ ನಡುವೆ ಬರುವ ಒಂದು ಚಿಕ್ಕ ಆದರೆ ಅತ್ಯಂತ ಮಹತ್ವದ ಸಮಯವೇ ಈ ಸಂಗಮಯುಗ. ಇದು ಹಳೆಯ ಪ್ರಪಂಚ ನಾಶವಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗುವ ಸಂಧಿಕಾಲ. ಹಾಗಿದ್ರೆ ಇಂದು ನಾವು ಜಗತ್ತಿನಲ್ಲಿ ನೋಡ್ತಾ ಇರೋ ಸಮಸ್ಯೆಗಳು, ಹವಾಮಾನ ಬದಲಾವಣೆ, ಯುದ್ಧದ ಭಯ, ಮಾನಸಿಕ ಅಶಾಂತಿ, ಇವೆಲ್ಲವೂ ಈ ಸಂಗಮಯುಗದ ಲಕ್ಷಣಗಳೇ? ಹೌದು, ಅವರ ದೃಷ್ಟಿಯಲ್ಲಿ ಇವೆಲ್ಲವೂ ಅಂತ್ಯದ ಸೂಚನೆಗಳು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನು? ಹೌದು, ಜಗತ್ತು ಹಾಳಾಗ್ತಿದೆ, ಯಾಕಂದ್ರೆ ಇದು ಹೀಗೆಯೇ ಆಗಬೇಕು ಅಂತ ಬರೆದಿದೆ ಅಂತ ಹೇಳೋದು ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ದಾರಿಯ ಹಾಗೆ ಕಾಣಲ್ವಾ? ಇದು ಸರಿಯಾದ ಪ್ರಶ್ನೆ. ಆದ್ರೆ ಈ ಪಾಠಗಳು ಇದನ್ನ ನಿರಾಶಾವಾದವಾಗಿ ನೋಡೋದಿಲ್ಲ. ಬದಲಿಗೆ ಒಂದು ಅವಕಾಶವಾಗಿ ನೋಡ್ತವೆ. ಅವಕಾಶ? ಹೌದು. ಸೂರ್ಯ ಹುಟ್ಟೋ ಸ್ವಲ್ಪ ಹೊತ್ತಿನ ಮುಂಚೆ ರಾತ್ರಿ ಹೆಚ್ಚು ಕತ್ಲಾಗಿರುತ್ತೆ ಅಲ್ವಾ? ಹಾಗೆ ಈ ಗೊಂದಲವು ಅಂತ್ಯದ ಸಂಕೇತ ಅಲ್ಲ, ಬದಲಿಗೆ ಒಂದು ಹೊಸ ಉತ್ತಮ ಜಗತ್ತಿನ ಆರಂಭದ ಸಂಕೇತ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ಮಹಾಪರಿವರ್ತನೆಯಲ್ಲಿ ಭಾರತದ ಪಾತ್ರ ಏನು? ಭಾರತದ ಪಾತ್ರ ಕೇಂದ್ರ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಅದನ್ನ ಒಂದು ಆಧ್ಯಾತ್ಮಿಕ ಪ್ರಯೋಗಾಲಯ ಮತ್ತು ವಿಶ್ವಗುರು ಅಂತ ನೋಡಲಾಗುತ್ತೆ. ಈ ಪ್ರಜ್ಞಾನದ ಬೆಳಕು ಭಾರತದಿಂದಲೇ ಇಡೀ ಜಗತ್ತಿಗೆ ಹರಡುತ್ತೆ ಅನ್ನೋದು ಅವರ ನಂಬಿಕೆ. ಸರಿ, ಆದ್ರೆ ಈ ಪರಿವರ್ತನೆ ಆಗೋದು ಹೇಗೆ? ಇತಿಹಾಸವನ್ನ ನೋಡಿದ್ರೆ ದೊಡ್ಡ ಬದಲಾವಣೆಗಳು ಯಾವಾಗಲೂ ಯುದ್ಧ, ಕ್ರಾಂತಿಯಿಂದಲೇ ಆಗಿವೆ. ಆದ್ರೆ ಇಲ್ಲಿ ಅವರ ವಿಧಾನವೇ ಬೇರೆ. ಹೌದು, ಮತ್ತು ಬಹುಶಃ ಇದು ಅವರ ಬೋಧನೆಗಳಲ್ಲೇ ಅತ್ಯಂತ ವಿಶಿಷ್ಟವಾದ ವಿಚಾರ. ಈ ಜಾಗತಿಕ ಪರಿವರ್ತನೆಯು ಆಯುಧಗಳಿಂದ, ರಾಜಕೀಯದಿಂದ ಅಥವಾ ಹಣದಿಂದ ಆಗೋದಿಲ್ಲ. ಹಾಗಿದ್ರೆ ಮತ್ಯಾವುದರಿಂದ ಆಗುತ್ತೆ? ಅದು ಕಂಪನಗಳಿಂದ, ಅಂದ್ರೆ ವೈಬ್ರೇಷನ್ಸ್ನಿಂದ ಆಗುತ್ತೆ. ಕಂಪನಗಳು? ಇದು ಕೇಳಲು ಸ್ವಲ್ಪ ಅಮೂರ್ತವಾಗಿಲ್ವೇ? ಒಬ್ಬ ಸಂಶಯವಾದಿಗೆ ಇದು ಕೇವಲ ಒಂದು ವಿಶ್ಫುಲ್ ಥಿಂಕಿಂಗ್ ತರ ಅನ್ಸಬಹುದು. ಶಾಂತಿಯ ಬಗ್ಗೆ ಯೋಚಿಸೋದ್ರಿಂದ ಯುದ್ಧದ ಟ್ಯಾಂಕರ್ಗಳನ್ನು ನಿಲ್ಲಿಸೋಕ್ಕಾಗತ್ತಾ? ಖಂಡಿತ ಆ ಪ್ರಶ್ನೆ ಬರುತ್ತೆ. ಇದಕ್ಕೆ ಅವರು ಕೊಡುವ ಉದಾಹರಣೆ ಸರಳವಾಗಿದೆ. ಒಂದು ಕೋಣೆಯಲ್ಲಿ ತುಂಬಾ ಟೆನ್ಷನ್ ಇದ್ರೆ, ಯಾರೂ ಮಾತಾಡ್ದಿದ್ರೂ ಆ ನೆಗೆಟಿವ್ ವಾತಾವರಣ ನಮ್ಗೆ ಅನುಭವಕ್ಕೆ ಬರುತ್ತೆ ಅಲ್ವಾ? ಹೌದು, ಬರುತ್ತೆ. ಇದೇ ಸಿದ್ಧಾಂತವನ್ನು ಅವರು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸ್ತಾರೆ. ಯೋಚನೆಗಳು ಕೇವಲ ಅಮೂರ್ತ ಅಲ್ಲ, ಅವು ಒಂದು ಶಕ್ತಿ ಅಂತ ಹೇಳ್ತಾರೆ. ಸಾವಿರಾರು ಜನರು ಒಟ್ಟಾಗಿ ಒಂದೇ ಸಮಯದಲ್ಲಿ ಶಾಂತಿ, ಪವಿತ್ರತೆಯ ಆಲೋಚನೆಗಳನ್ನು ಮಾಡಿದಾಗ ಅದೊಂದು ಪ್ರಬಲವಾದ ಶಕ್ತಿಯ ಕ್ಷೇತ್ರವನ್ನು ಸೃಷ್ಟಿಸುತ್ತೆ. ಹೌದು, ಇದನ್ನ ಅವರು ಏಂಜಲಿಕ್ ಅಟ್ಮಾಸ್ಫಿಯರ್ ಅಥವಾ ದೇವದೂತರ ವಾತಾವರಣ ಅಂತ ಕರೆಯುತ್ತಾರೆ. ಹಾಗಿದ್ರೆ ಇದೊಂದು ರೀತಿಯ ಆಧ್ಯಾತ್ಮಿಕ ಭೌತಿಕಶಾಸ್ತ್ರ ಇದ್ದ ಹಾಗೆ. ನಕಾರಾತ್ಮಕ ಕಂಪನಗಳು ಜಗತ್ತಿನಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಿದ್ರೆ ಸಕಾರಾತ್ಮಕ ಕಂಪನಗಳು ಅದಕ್ಕೆ ಪರಿಹಾರ ನೀಡಬಲ್ಲವು. ಅಂದ್ರೆ ಇದು ಭೌತಿಕ ಮಟ್ಟದ ಯುದ್ಧ ಅಲ್ಲ, ಬದಲಿಗೆ ಪ್ರಜ್ಞೆಯ ಮಟ್ಟದಲ್ಲಿ ನಡೆಯೋ ಯುದ್ಧ. ಸರಿಯಾಗಿ ಹೇಳಿದ್ರಿ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸೇ ಒಂದು ಯುದ್ಧ ಭೂಮಿ ಮತ್ತು ಪ್ರತಿಯೊಂದು ಸಕಾರಾತ್ಮಕ ಆಲೋಚನೆಯೇ ಆ ಯುದ್ಧದಲ್ಲಿ ಬಳಸೋ ಅಸ್ತ್ರ. ಹಾಗಾದ್ರೆ ಸುತ್ತಿ ಬಳಸಿ ನಾವು ಮತ್ತೆ ನಮ್ಮ ಆರಂಭದ ಪ್ರಶ್ನೆಗೆ ಬಂದು ನಿಂತಿದ್ದೇವೆ. ವೈಯಕ್ತಿಕ ಶಾಂತಿಯಿಂದ ಜಾಗತಿಕ ಪರಿವರ್ತನೆ ಸಾಧ್ಯವೇ? ಮತ್ತು ಈ ಕೋರ್ಸ್ನ ಅಂತಿಮ ಪಾಠ ಕೇವಲ ಜ್ಞಾನ ಕೊಟ್ಟು ಸುಮ್ಮನೆ ಆಗೋದಿಲ್ಲ, ಕೊನೆಯಲ್ಲಿ ಒಂದು ನೇರವಾದ ಆಹ್ವಾನ ಕೊಡುತ್ತೆ. ಹೌದು, ಇಷ್ಟೆಲ್ಲ ಕೇಳಿದ್ಮೇಲೆ ಈ ಜ್ಞಾನ ಸ್ವಲ್ಪವಾದರೂ ತಾರ್ಕಿಕ ಅಥವಾ ಆಕರ್ಷಕ ಅಂತ ಅನಿಸಿದ್ರೆ ಇದನ್ನ ಇಲ್ಲೇ ಬಿಡಬೇಡಿ. ನಿಮ್ಮ ಹತ್ತಿರದ ಬ್ರಹ್ಮಕುಮಾರೀಸ್ ಕೇಂದ್ರಕ್ಕೆ ಭೇಟಿ ಕೊಡಿ ಮತ್ತು ಈ 7 ದಿನಗಳ ಕೋರ್ಸ್ ಮಾಡಿ ನೀವೇ ಸ್ವತಃ ಅನುಭವಿಸಿ ನೋಡಿ ಅನ್ನೋದು ಅವರ ಸರಳ ಆಹ್ವಾನ. ಹೌದು, ಮತ್ತು ಈ ಜ್ಞಾನ ಸಂಪೂರ್ಣವಾಗಿ ಉಚಿತ. ಅಲ್ಲಿ ಯಾವುದೇ ರೀತಿಯ ಒತ್ತಡ, ಬಲವಂತ ಅಥವಾ ಮತಾಂತರದ ಪ್ರಯತ್ನ ಇರೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಆದರೆ ಈ ಆಹ್ವಾನದಲ್ಲಿ ಒಂದು ತುರ್ತು ಭಾವನೆಯೂ ಇದೆ ಅಲ್ವಾ? ಇದೆ. ಈ ಸಂಗಮ ಯುಗದ ವಿಶೇಷ ಅವಕಾಶ ಸದಾಕಾಲ ಇರೋದಿಲ್ಲ. ಯಾರು ಈಗ ಜಾಗೃತರಾಗಿ ತಮ್ಮನ್ನು ತಾವು ಪರಿವರ್ತಿಸಿಕೊಳ್ತಾರೋ ಅವರೇ ಬರುಳಿರುವ ಹೊಸ ಪ್ರಪಂಚದ ಸತ್ಯುಗದ ಅಡಿಪಾಯವಾಗ್ತಾರೆ ಅನ್ನೋದು ಅವರ ಸಂದೇಶ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶ ಏನು? ಬ್ರಹ್ಮಕುಮಾರೀಸ್ ತಮ್ಮನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ನೋಡ್ಕೊಳ್ತಾರೆ. ರಾಜಯೋಗದ ಮೂಲಕ ಮೊದಲು ವ್ಯಕ್ತಿಯೊಳಗೆ, ನಂತರ ಆ ವ್ಯಕ್ತಿಯ ಸಕಾರಾತ್ಮಕ ಕಂಪನಗಳ ಮೂಲಕ ಇಡೀ ಜಗತ್ತಿನಲ್ಲಿ ಪರಿವರ್ತನೆ ತರೋದು ಅವರ ಗುರಿ. ಹೌದು. 1936ರಲ್ಲಿ ಒಬ್ಬ ವ್ಯಕ್ತಿಯ ಅನುಭವದಿಂದ ಶುರುವಾದ ಈ ಚಳುವಳಿ ಇಂದು ವಿಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಸಮಾಜ ಸೇವೆಯನ್ನ ಒಂದುಗೂಡಿಸಲು ಪ್ರಯತ್ನಿಸ್ತಾ ಇರೋ ಒಂದು ಜಾಗತಿಕ ಸಂಸ್ಥೆಯಾಗಿ ಬೆಳೆದಿದೆ.
ಈ ಎಲ್ಲಾ ವಿಶ್ಲೇಷಣೆಯ ನಂತರ ಕೇಳುಗರು ಆಲೋಚಿಸಲು ಒಂದು ಪ್ರಶ್ನೆ ಉಳಿದಿದೆ. ಜಾಗತಿಕ ತಾಪಮಾನ, ರಾಜಕೀಯ ಅಸ್ಥಿರತೆ, ಯುದ್ಧದಂತಹ ಬೃಹತ್ ಭೌತಿಕ ಸಮಸ್ಯೆಗಳಿಂದ ತುಂಬಿರೋ ಇಂದಿನ ಜಗತ್ತಿನಲ್ಲಿ ಆಂತರಿಕ ಶಾಂತಿ ಮತ್ತು ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸುವಂತಹ ಒಂದು ಸೂಕ್ಷ್ಮವಾದ ಪರಿಹಾರ, ಅದು ನಿಜವಾಗಿಯೂ ಪರಿಣಾಮಕಾರಿಯಾಗಬಲ್ಲದೇ? ಅಥವಾ ಇದು ಕೇವಲ ಒಂದು ಸುಂದರವಾದ ಆದರೆ ಅವಾಸ್ತವವಾದ ಕನಸೆ? ಮತ್ತು ಈ ಬೃಹತ್ ಪರಿವರ್ತನೆಯ ಪ್ರಕ್ರಿಯೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪಾತ್ರ ಅಂತಿಮವಾಗಿ ಎಷ್ಟು ದೊಡ್ಡದಿರಬಹುದು? ಯೋಚಿಸಿ. ಓಂ ಶಾಂತಿ.